ಬೇಕೇ ಬೇಕು ತುಮಕೂರಿಗೆ ಏರ್ಪೋರ್ಟ್ ಬೇಕೇ ಬೇಕು. ತುಮಕೂರಿನ ರಾಜಕಾರಣಿಗಳೇ ಈಗಲಾದರೂ ಅಲರ್ಟ್ ಆಗಿ. ಡಿಸಿಎಂ ಪರಮೇಶ್ವರ್ ಅವರೇ ತಕ್ಷಣವೇ ಫೀಲ್ಡ್ಗಿಳಿರಿ. ಮಾಧುಸ್ವಾಮಿ ಅವರೇ ಈಗಾದರೂ ಮಾತಾಡ್ರಿ, ಮೌನ ಮುರಿರಿ ಈ ವಿಷಯದಲ್ಲಾದರೂ. ಟಿ.ಬಿ. ಜಯಚಂದ್ರ ಅವರೇ ದಿಲ್ಲಿ ಮಟ್ಟದಲ್ಲಿ ಫೈಟ್ ಆರಂಭ ಮಾಡಿ. ಚಿತ್ರದುರ್ಗದ ರಾಜಕಾರಣಿಗಳೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ರೇ ನೀವು ಇತ್ತ ಗಮನ ಹರಿಸಿ. ಜಯಚಂದ್ರ ಅವರೇ ದಿಲ್ಲಿ ಮಟ್ಟದಲ್ಲಿ ಫೈಟ್ ಆರಂಭ ಮಾಡಿ. ನೀವು ಚಿತ್ರದುರ್ಗದ ರಾಜಕಾರಣಿಗಳೇ ಈಗಲಾದರೂ ಎಚ್ಚೆತ್ಕೊಳ್ರಿ. ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ರೇ ಮಾತೇ ಬರ್ತಿಲ್ವಲ್ಲ ನಿಮ್ಮ ಬಾಯಿಂದ. ಕನಕಪುರಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿದರೆ ಡಿ.ಕೆ.ಶಿ. ತುಟಿ ಬಿಚ್ಚುತ್ತಾ ಇಲ್ಲ ನೀವು. ಶಿರಾಗೆ ಏರ್ಪೋರ್ಟ್ ಬಿಟ್ಕೊಡಿ, ಉತ್ತರ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡಿ. ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ, ರಾಯಚೂರು ರಾಜಕಾರಣಿಗಳೇ ಮೈ ಕೊಡವೆ ಎದ್ದೇಳಿ. ಯಾಕೆಂದ್ರೆ ಈ ತುಮಕೂರು ಮಾರ್ಗ ಇದೆಯಲ್ಲ, ಇದು ಇಷ್ಟೂ ಜಿಲ್ಲೆಗಳಿಗೆ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಮಾರ್ಗ ತುಮಕೂರು ಮತ್ತು ಈ ಕಡೆ ಹಾಸನ ಮಾರ್ಗ. ಸೊ ಹೀಗಿರುವಾಗ ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಆದರೆ ಸುಮಾರು 10 ಜಿಲ್ಲೆಗಳಿಗೆ ಸಹಾಯಕವಾಗುತ್ತೆ. ಕನಕಪುರಕ್ಕೆ ತೊಗೊಂಡೋಗ್ತೀನಿ, ಅದರ ಕ್ರೆಡಿಟನ್ನು ನಾವು ಪಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಕನಕಪುರಕ್ಕೆ ಒಂದು ಏರ್ಪೋರ್ಟ್ ತೆಗೆದುಕೊಂಡು ಹೋದರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆದಂತಾಗುತ್ತೆ. ಆದರೆ ನಾವು ಗಮನಿಸಬೇಕು, ಪಕ್ಕದಲ್ಲೇ ಮೈಸೂರಲ್ಲಿ ಏರ್ಪೋರ್ಟ್ ಇದೆ, ಬೆಂಗಳೂರಲ್ಲಿ ಏರ್ಪೋರ್ಟ್ ಇದೆ. ಹೀಗಿರುವಾಗ ಕನಕಪುರಕ್ಕೆ ಕೊಂಡೊಯ್ಯುವಂಥ ಅಗತ್ಯತೆ ಏನಿದೆ? 2ನೇ ವಿಮಾನ ನಿಲ್ದಾಣವನ್ನು ತುಮಕೂರು ಕೊಡಿ ಸ್ವಾಮಿ, ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ ಅನ್ನುವಂಥ ಆಗ್ರಹ ಇದೀಗ ಕೇಳಿ ಬರ್ತಾ ಇದೆ. ಶಿರಾಗೆ ಏರ್ಪೋರ್ಟ್ ಬಿಟ್ಕೊಡಿ, ಇದು ಕೇಳಿ ಬರ್ತಾ ಇರುವಂಥ ಬಹುದೊಡ್ಡ ರೀತಿಯ ಆಗ್ರಹ. ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಬೇಲೂರು, ಸಕಲೇಶಪುರ, ಹಾಸನ, ಹಾವೇರಿ, ರಾಯಚೂರು, ಸೊ ಈ ಭಾಗಗಳಿಗೆ ಇಲ್ಲಿ ಏರ್ಪೋರ್ಟ್ ಆಯಿತು ಅಂತಂದರೆ ಬಹಳ ಅನುಕೂಲವಾಗುತ್ತೆ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂಥ ಆಗ್ರಹ. ಮತ್ತೊಂದು ಕಡೆ ಶಿರಾ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ಭಾಗದಲ್ಲಿ ಶಿರಾದಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬಂದಿದೆ. ಮುಂಬೈ ಬೆಂಗಳೂರು ಕಾರಿಡಾರ್, ಬಲವಾದ ರಸ್ತೆ, ರೈಲು ಸಂಪರ್ಕ, ಸರ್ಕಾರಿ ಭೂಮಿ, ಹೇರಳ ನೀರು ಹಾಗೂ DRDO ಸಂಸ್ಥೆಗಳು ಶಿರಾಗೆ ವರ ಆಗಿರುವಂಥದ್ದು. ಕೇಂದ್ರ ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ಶಾಸಕರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಮಧ್ಯ ಮತ್ತು ಉತ್ತರ ಕರ್ನಾಟಕದ ಸಮತೋಲಿತ ಅಭಿವೃದ್ಧಿಗಾಗಿ ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾಗಿ ಶಿರಾಗೆ ಏರ್ಪೋರ್ಟನ್ನು ತರಲು ಶ್ರಮಿಸಬೇಕಿದೆ. ಇದು ಕೇಳಿ ಬರ್ತಾ ಇರುವಂಥ ಬಹುದೊಡ್ಡ ರೀತಿಯ ಒಂದು ಆಗ್ರಹ. ಈ ಬಗ್ಗೆ ತುಮಕೂರು ಮಾಜಿ ಸಂಸದ ಬಸವರಾಜ್ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂಥ ಚಿಟ್ಚಾಟ್ ಇದೆ, ಬನ್ನಿ ನೋಡೋಣ. ಬೇಕೇ ಬೇಕು ಅಂತ ಹೇಳಿ ಒಂದು ಕಡೆ ಒತ್ತಾಯ ಕೇಳಿ ಬರ್ತಿರೋಂಥದ್ದು. ಇದರ ಬೆನ್ನಲ್ಲೇ ಏನು ಮೊನ್ನೆ ಫ್ರೀಡಮ್ ಟಿವಿ ವಿಸ್ತಾರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಏನೋ ತುಮಕೂರಿಗೆ ಏರ್ಪೋರ್ಟ್ ಬೇಕು ಅಂತ ಹೇಳಿ ಕೇಂದ್ರ ಸಚಿವ ಸೋಮಣ್ಣ ಅವರು ಒಂದು ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲೇ ಈಗ ಪೂರಕವಾಗಿ ಮಾಜಿ ಸಂಸದಂತಹ GS ಬಸವರಾಜ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಏನಂತೀರಾ ಸರ್ ಈ ಬಗ್ಗೆ? ಸರ್, ಇದು ಇವತ್ತಿಂದಲ್ಲ ಕಾರ್ಯಕ್ರಮ. ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದಾಗ ತುಮಕೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರಬೇಕು, ಅದಕ್ಕೆ ಸೂಟಬಲ್ ಪ್ಲೇಸಸ್ ವಸಂತ ನರಸಾಪುರದ ಹತ್ರ ಇರ್ತಕ್ಕಂಥ ಕೊಡಕೆರೆ, ಮಧುಗಿರಿ ಮತ್ತು ಸಿರಾ ಭಾಗ, ತುಮಕೂರು ಕೆಲವು ಭಾಗಗಳು ಸೇರಿ ಇರ್ತಕ್ಕಂಥ ಫ್ಯಾಲೋ ಲ್ಯಾಂಡ್, ಅದು ಬೆಳೆ ಬಾಳ್ತಕ್ಕಂಥದ್ದೆಲ್ಲ ಗುಂಡು ಕಲ್ಲು ಇರ್ತಕ್ಕಂಥದ್ದನ್ನು ಏರ್ಪೋರ್ಟಿಗೆ ಕೊಡಬೇಕು ಅಂತೇಳಿ ಸುಮಾರು 3.5 3.25 ಎಕರೆ 1000 ಎಕರೆ ಇವತ್ತಲ್ಲಿ ರೆಡಿ ಇದೆ. ಅದು ಪಕ್ಕಕ್ಕೆ ಒಂದು ರೋಡಿಂದ, ನ್ಯಾಷನಲ್ ಹೈವೇಯಿಂದನೇ ಒಂದು 3 ಕಿಲೋಮೀಟ್ರಿಗೆ ಹೋಗೋಕ್ಕೆ ಒಂದು ರೋಡ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಅಲ್ಲಿ ಜಾಗ ಫ್ರೀ ಆಫ್ ಸಿಗುತ್ತೆ. 4000 ಎಕರೆವರೆಗೂ ಸಿಗುತ್ತೆ. ಇದು ಮಾಡಿ ಸುಮ್ಮನೆ ಇದೆ ಯಾಕೆಂತ ಭಾಳ ಕಡಿಮೆ ರೇಟಿಗೆ ಸಿಗ್ತಕ್ಕಂಥದ್ದು. ಆ ವಿಚಾರದಲ್ಲಿ ಅದಾನಿ ಗ್ರೂಪ್ನವರು ಇವರೆಲ್ಲ ಬಂದು ರೆಡಿಯಾಗಿ ಸ್ಯಾಂಕ್ಷನ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಏನೋ ವೈಯಕ್ತಿಕವಾಗಿ ಅದಾನಿ ಗ್ರೂಪ್ನವ್ರಿಗೇನೋ ಅದು ಒಂದು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಯಾವುದೋ ಒಂದು ದಾವ ಬಿದ್ದು ತಪ್ಪಾಗಿ ಅಲ್ಲಿಗೆ ನಿಲ್ಲಿಸಿದ್ರು. ಈ ಮಧ್ಯೆ ಆಗಿತ್ತು. ಈಗ ತಿರ್ಗಾ ವಸಂತ ನರಸಾಪುರಕ್ಕೇ ಕೈ ಮರಕ ಹಾಕವ್ರೆ ಡೆಲ್ಲಿನವರು. ಅಲ್ಲೇ ಮಾಡಬೇಕು, ಅದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು, ಕಡಿಮೆ ರೇಟ್ನಲ್ಲಿ ಆಗ್ತಕ್ಕಂಥದ್ದು. ಅದಕ್ಕೆ ಈ ವೆಸ್ಟರ್ನ್ ಇಂಟ್ರೆಸ್ಟ್ಗಳು ಬೆಳಗ್ಗೆ ವ್ಯಾಜ್ಯ ಆಡ್ತಾರಲ್ಲ, ತಮಗೆ ಗೊತ್ತಿದೆಯಲ್ಲ. ನಾವು ಅವರಾರ ಮಾಡ್ಕೊಳ್ಳಿ, ಅವ್ರಿಗೆ ಮೈಟ್ ಇಸ್ ರೈಟು ಓಡಾಡ್ತಾ ಮಾಡ್ತಿರ್ತಾರೆ. ನನ್ನ ಬಗ್ಗೆ ಯಾವಾಗಲೂ ಕೂಡ ನನಗೆ ತುಮಕೂರಿಗೆ ಆಗಬೇಕು ಅಂತದ್ದು, ಅವರಿಗೆ ಇನ್ನೊಬ್ಬರಿಗೆ
ನೆಲಮಂಗಲ ಹತ್ರ ಆಗ್ಬೇಕು ಅಂತಕ್ಕಂಥದ್ದು, ಇನ್ನೊಬ್ಬರಿಗೆ ಕನಕಪುರದ ಹತ್ರ ಆಗಬೇಕು ಅಂತದ್ದು, ಅದು ಆಗ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಆ ತಮಿಳ್ನಾಡವ್ರು ಬರೋನೆ ಅಲ್ಲಿ ಜಾಗ ಐಡೆಂಟಿಫೈ ಮಾಡ್ಕೊಂಡವ್ರೆ. ಈ ಹೊಸೂರಿಂದ ನಾವು ಮುಂದಕ್ಕೆ ಇದಕ್ಕೆ ಹೋಗ್ತೀವಲ್ಲ ಅದರಲ್ಲಿ ಈ ರೀತಿ ಇರ್ತಕ್ಕಂಥದ್ರಲ್ಲಿ ಮೋಸ್ಟ್ ಸೂಟಬಲ್ ಪ್ಲೇಸ್ ಈಸ್ ಹೊಸ ನರಸಾಪುರ ಅಂತ ಹೇಳಿ ನಾನು ಹಿಂದಿನೂ ಪ್ರತಿಪಾದಿಸಿದ್ದೀನಿ. ಸುಮಾರು ಒಂದು 5-6 ವರ್ಷದಿಂದಲೂ ಕೂಡ ನಾನು ಮಾಡ್ಕೊಂಬಂದಿರ್ತಕ್ಕಂಥ ಅಲ್ಲ ಸರ್, ಈಗ ಏನು ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ 2 ಏರ್ಪೋರ್ಟ್ ಇರೋವಂಥದ್ದು. ಈಗ ಮತ್ತೆ ಬೆಂಗಳೂರಿಗೆ ಅಲ್ಲಿ ಅಂದರೆ ಈಗ ಕನಕಪುರ ಆಗಬಹುದು ಅಥವಾ ನೆಲಮಂಗಲ ಆಗಬಹುದು, ಬೆಂಗಳೂರಿಗೆ ಸಮೀಪ ಇರೋವಂಥದ್ದು, ಅಲ್ಲಿಗೆ ಏರ್ಪೋರ್ಟ್ ಅವಶ್ಯಕತೆ ಇದೆಯಾ ಅಂತ? ಅದು ಸಾರ್ವಜನಿಕವಾಗಿ ಥಿಂಕ್ ಮಾಡೋದು ನೀವು ಹೇಳ್ದಂಗೆ. ಆದರೆ ಪಾಲಿಟಿಷಿಯನ್ ಥಿಂಕ್ ಮಾಡ್ತಕ್ಕಂಥದ್ದು ಅವರ ಹಿಯರಾರ್ಕಿ, ನನ್ನಲ್ಲೇ ಆಗಬೇಕು ಅಂತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಗಳು, ಇನ್ನೊಬ್ಬ ನನ್ನಲ್ಲೇ ಆಗಬೇಕು ಅಂತ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವರವರು ಬಡ್ದಾಡ್ತವ್ರೆ. ಹಿಂಗಾಗಿ ಆಗಿದೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಒಂದು ಸಾರಿ ಭೇಟಿಯಾಗಿದ್ದೆ ಹಿಂದೆ, ನಾನು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಂಥ ಕಾಲದಲ್ಲಿ. ಮೋಸ್ಟ್ ಚೀಪ್ ಆ್ಯಂಡ್ ಟೆಸ್ಟ್ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಏರ್ಪೋರ್ಟು ಅಂದರೆ ಹೊಸ ನರಸಾಪುರದ ಹತ್ರನೇ ಮಾಡಿ, ಭಾಳ ಜಾಗ ಇದೆ ಅಂತನ. ಅದಕ್ಕೆ ಅವರೆಲ್ಲ ಹೇಳಿದರು. ಬಟ್ ಅದಾನಿನ ಗ್ರೂಪ್ನವರು ಕೂಡ ಬಂದು ಮಾಡ್ತಕ್ಕಂಥದ್ದಕ್ಕೆಲ್ಲ ವ್ಯವಸ್ಥಿತವಾಗಿ ಆಗಿತ್ತು. ನಮ್ಮ ನಿರಾಳಿಗಳು ಕೂಡ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಕೂಡ ಮಾಡಿದರು. ಈ ಪರಿಸ್ಥಿತಿ ಕಾಲದಲ್ಲಿ ಅದೇನು ಸ್ವಲ್ಪ ಆಯಿತು. ಈ ತುಮಕೂರಿನಲ್ಲಿ ಏನೋ ಒಂದು ಅಂದರೆ ಶಿರಾ ಇದಕ್ಕೆ ಏರ್ಪೋರ್ಟ್ ಹಾಕಬೇಕು ಅಂತೇಳಿ ಸೋಮಣ್ಣವರು ಏನೋ ಪತ್ರವನ್ನು ಬರೆದಿದ್ರು. ಈ ಜನ ಅಭಿಪ್ರಾಯವನ್ನು ಫ್ರೀಡಮ್ ಟಿವಿ ಸಂಗ್ರಹಿಸಿತ್ತು. ಏನು ಇಲ್ಲಿ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದ ಜನಗಳಿಗೆ ಇಲ್ಲಿ ಏರ್ಪೋರ್ಟ್ ಆಗೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಯಾಕೆ ಧ್ವನಿ ಎತ್ತಬಾರ್ದು ಅಂತ ಹೇಳಿ ಒಂದು ವಿಸ್ತರಿಸಿತ್ತು ಸುದ್ದಿಯನ್ನು. ಜನಪ್ರತಿನಿಧಿಗಳು ನಾವು ತಿಳಿದ ಮಟ್ಟಿಗೆ ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಅದೇ ರೀತಿ ದಾವಣಗೆರೆಯಿಂದ ನಾ ಮುಂದಕ್ಕೆ ಹೋದರೆ ಇನ್ನು ಗೊತ್ತಿದ್ದೆಲ್ಲ ಇದು ಯಾವುದು, ದಾವಣಗೆರೆ ಬಿಟ್ಟು ಮುಂದಕ್ಕೆ ಹೋದರೆ ಇದು ಯಾವುದಪ್ಪ ಇದೆ ಹರಿಹರ, ಅದು ನಮ್ಮ ಸ್ಟೇಟು ಇದೆಯಲ್ಲ ಸರ್, ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು. ಹುಬ್ಬಳ್ಳಿ, ಧಾರವಾಡ ಎಲ್ಲದಕ್ಕೂ ಕೂಡ ಇಂಟರ್ನ್ಯಾಷನಲ್ ಭಾಳ ಹತ್ರ ಇದು. ಜೊತೆಗೆ ಬಾಗಲಕೋಟೆಯವ್ರಿಗೂ ಹತ್ರ, ಅದೇ ರೀತಿ ಬೆಳಗಾಂನವ್ರಿಗೂ ಇದು ಹತ್ರನೇ, ಯಾಕೆಂದ್ರೆ ಬೇಗ ಬಂದು ಹೋಗ್ಬೋದಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ಸನ್ನಿವೇಶದಿಂದ ಸುಮಾರು 36 ಜನ 40 ಜನ MLAಗಳು ಇಲ್ಲೇ ಆಗಬೇಕು ಅಂತೆಲ್ಲ ಕೂಡ ಒಂದು ಬರೆದ್ರು. ಇದು ಪೊಲಿಟಿಕಲಿ ನಿಮ್ಗೆ ಗೊತ್ತಲ್ಲ, ಇದಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ, ನಾನು ಹೆಸರು ಹೇಳೋದಿಲ್ಲ. ಭಾಳ ಜನ ಅದಕ್ಕೆ ಕಲ್ಲಾಕಿರು. ಆದರೆ ಈಗ ಮೊನ್ನೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದೆ ನಾನು, ಬೇರೆ ವಿಚಾರಕ್ಕೆ ಯಾವುದಕ್ಕೆ ಹೋಗಿದ್ದೆ. ಅವರೇ ಹೇಳ್ತಿದ್ರು, ನಿಮ್ಮಲ್ಲಿ ಏರ್ಪೋರ್ಟ್ ಆಗೋದು ಭಾಳ ಒಳ್ಳೇದು ಕಣಯ್ಯ, ಇಲ್ಲಿ ಬೇಡಲ್ಲ ಅಂತ. ಮಾಡಿ ಸ್ವಾಮಿ, ಜಮೀನು ಬಿದ್ದೈತೆ ಖಾಲಿಯಾಗಿ, ಅಲ್ಲಿ ಯಾರು ಉಳುಮೆ ಮಾಡಿಲ್ಲ, ಏನಿಲ್ಲ. ಸುಮಾರು 3800ರಿಂದ 4000 ಎಕರೆ ರೆಡಿ ಇದೆ. ಇನ್ನೊಂದು ರೋಡ್ಗಳು ಮಾಡ್ಕೋಬೇಕಾದ್ರೆ ಒಂದು 500 ಎಕರೆ ಬೇಕಾಗ್ತದೆ. ಅಲ್ಲೆಲ್ಲ ಬಿಟ್ಕೊಡ್ತಾರೆ, ಯಾವ ತೋಟಗಳಿಲ್ಲ, ವಗೇರಿಲ್ಲ. ಇವು ಡ್ರೈಲ್ಯಾಂಡ್ ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು ಅಷ್ಟೇ ಅಂತ. ಸರ್, ಈಗ DCM ಸ್ವತಃ ತುಮಕೂರಿನವರೇ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಸೋಮಣ್ಣವ್ರು ಇದ್ದಾರೆ. ಈಗ ನೀವು ಒಟ್ಟಾರೆ ಎಲ್ಲ ಜೊತೆಲಿ ಕೂತು ಮಾತುಕತೆ ನಡೆಸಿ ಒಂದು ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಕೊಡುವಂಥದ್ದು, ಒತ್ತಾಯ ಮಾಡುವಂಥದ್ದು ಏನಾರು ಮುಂದಿನ ನಡೆ ಇದೆಯಾ ಅಂತ? ನಾನು ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ತಲೆ ಕೆಡಕ್ಕೆ ಹೋಗೋದಿಲ್ಲ. ನನ್ನಷ್ಟು ನಾನೇನೇ ಮುಖ್ಯಮಂತ್ರಿಗೆ ಹೋಗಿ ಹೇಳ್ತೀನಿ, ಬೇಡಪ್ಪ ನಿಂದು ಆಗೋದಿಲ್ಲ, ಬಿಟ್ಕೊಡಿಲ್ಲಿಗೆ ತುಮಕೂರು ಈಸಿ ಆಗ್ತದೆ, ನಿಮಗೊಂದು ಕಿರೀಟ ಬರ್ತದೆ ಅಂತ ಹೇಳ್ತೀನಿ ಬೇಕಾದರೆ. ಅದೇ ರೀತಿ ಇನ್ನೂ ಕೂಡ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬೋದು. ಇವನು ನಮ್ಮ ಪರಮೇಶ್ವರ್ಗೂ ಹೇಳ್ಬೋದು, ಅವರು ಓಡಾಟ ಮಾಡಲಿ ಅಂತಾನೆ. ಕೆಲವು ಜನ ನಮ್ಮಿಂದ ದೂರ ಆಗಿರೋ ಅವ್ರಿಗೆಲ್ಲ ನಾನು ಮಾಡೋಕ್ಕೆ ಹೇಳಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲ ಸರ್, ಈಗ ಬೆಂಗಳೂರಿನಲ್ಲಿ ಆಗಬಹುದು, ಕನಕಪುರದಲ್ಲಿ ಆಗ್ಬೋದು, ಜಮೀನು ಅಂದರೆ ಮೊತ್ತ ಜಮೀನ ಖರೀದಿ ಮಾಡಲಿಕ್ಕೆ ಸಾಕಷ್ಟು ಹಣ ವ್ಯಯ ಆಗ್ತದೆ. ಅದೇ ಇಲ್ಲಿ ಖರೀದಿ ಮಾಡೋದ್ರಿಂದ ಇನ್ನು ಹಣ ಉಳಿತಾಯ ಆಗುತ್ತೆ ಅಲ್ವಾ? ಆಮೇಲೆ ಕಡೆ ಫೀಸಲ್ಲಿ ಖರೀದಿ ಮಾಡೋಂಗಿಲ್ಲ. ಒಂದು 500 ಎಕರೆ ಖರೀದಿ ಮಾಡಿ ಮಿಕ್ಕಿದೆಲ್ಲ ಸರ್ಕಾರಿ ಜಮೀನು. 4 ವರ್ಷದಲ್ಲೂ ಸರ್ಕಾರಿ ಜಮೀನು ಇವತ್ತೇನು ಯಾರಿಗೂ ಗ್ರ್ಯಾಂಟ್ ಆಗಿಲ್ಲ. ಅವು ಹಂಗೆ ರಿಸರ್ವ್ ಇಟ್ಟಿವೆ. ಚೆನ್ನಾಗಿದೆ ಜಾಗ. ಕೊನೆಯದಾಗಿ ಹೇಳ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ಎಲ್ಲ ದೃಷ್ಟಿಯಿಂದಲೂ ಕೂಡ ನಾನು ದೇಶದ ಹಿತ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಹಳೆ ಮೈಸೂರು ಮತ್ತು ಹೊಸ ಮೈಸೂರಿನ ಎಲ್ಲ ಏರಿಯಾಕ್ಕೂ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋದ್ರಿಂದ ಇದು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಕ್ಕಂಥದ್ದು ನಾನು ಮೊದಲು ಪ್ರತಿಪಾದಿಸಿದ್ದೀನಿ. ಯಾರೋ ಮೊನ್ನೆ ಹೋದಾಗ ಇವರು ವೈಷ್ಣವ್ ಕೇಳವ್ರೆ, ಇಲ್ಲಿ ಮಾಡಿ ಇದು ಭಾಳ ಒಳ್ಳೆಯದು ಅಂತ. ಏನು ಮಾಡೋದು, ಇವರೆಲ್ಲ ಪೊಲಿಟಿಕಲ್ ವಿಲ್ ಇಲ್ವಲ್ಲಪ್ಪ ಅವ್ರಿಗೆಲ್ಲ, ಅವ್ರವ್ರ ಊರುಗಳು. ನಮ್ದು ಹಂಗಲ್ಲ, ಜನರಲ್ ಆಗಿ ಹೇಳೋದು.
ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಏನು ಮಾಜಿ ಸಂಸದರಾದ ಬಸವರಾಜ್ ಅವರ ಮಾತು. ಎಸ್, ಕ್ಯಾಮ್ರಾಮ್ಯಾನ್ ಮಧು ಜೊತೆ ಸಚಿನ್, ಫ್ರೀಡಮ್ ಟಿವಿ, ತುಮಕೂರು.